ನಮಸ್ಕಾರ. ನಿಮ್ಮ ಜಿ.ಕೆ. ಮಂಜುನಾಥ್, ವಿ.ಎಂ.ಟಿವಿ ಸಂಪಾದಕರು. ಸ್ನೇಹಿತರೆ, ನಾವು ಈ ಈ ಸುದ್ದಿ ಪ್ರಸಾರ ಆಗೋಕ್ಕಿಂತ ಮುಂಚೆ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕುರಿತಾಗಿ ಒಂದು ವಿಶೇಷ ಸುದ್ದಿಯನ್ನ ಪ್ರಸಾರ ಮಾಡಿದ್ದೀವಿ. ಸೊ ಈ ಸುದ್ದಿ ಬಹುಶಃ ಎಲ್ರು ನೋಡಿ ವೀಕ್ಷಣೆ ಮಾಡಿ ತುಂಬಾ ಸಹಕಾರ ಕೊಟ್ಟಿದ್ದೀರಾ. ಸೊ ಅದೇ ವಿಷಯವನ್ನ ಇವತ್ತು ಒಬ್ಬ ವ್ಯಕ್ತಿ, ಒಬ್ಬ ಮಂತ್ರಿ ಮತ್ತೆ ಅವ್ರ ಜೊತೆ ಏನಾಗಿದೆ ವಾಗ್ದಾಳಿ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ಮಾತಾಡಕ್ ಬಂದಿದ್ದೀನಿ. ಸ್ನೇಹಿತರೆ, ಯಮಕನಮರಡಿ ಮತಕ್ಷೇತ್ರದ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಅವರ ನಡುವೆ ಮತ್ತೆ ಒಂದು ವಾಗ್ವಾದ ಉಂಟಾಗಿದೆಯಾ ಅಥವಾ ಮತ್ತೆ ಆ ವಾರ್ಗಳು ಸ್ಟಾರ್ಟ್ ಆಗಿದೆಯಾ ಅನ್ನೋ ಕುರಿತಾಗಿನೂ ಒಂದು ವಿಶೇಷ ವರದಿ ಇದು. ಯಾಕೆಂದ್ರೆ ಈ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ, ನಾನು ಅವಾಗ್ಲೇನೆ ಹೇಳಿದೆ, ಈ ಸುದ್ದಿ ಪ್ರಸಾರ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ನಾವು ವಿ.ಎಂ.ಟಿವಿ ಕರ್ನಾಟಕದಲ್ಲಿ. ಮತ್ತೆ ಒಂದು ಸುದ್ದಿಯನ್ನ ಏನ್ ಪ್ರಸಾರ ಮಾಡಿದೀವಪ್ಪ ಅಂದ್ರೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನೀವೇನಾದ್ರೂ ಬಲಿಷ್ಠವಾದ್ರೆ ನೀವೇ ಮಂತ್ರಿಗಳಾಗ್ಬೋದು, ನೀವೇ MLA ಗಳಾಗ್ಬೋದು ಅನ್ನೋದು ಕುರಿತಾಗಿನೂ ಸಹ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದೀವಿ. ಅದು ಯಾವ ಮಟ್ಟದಲ್ಲಿ ಇವತ್ತು ಎಫೆಕ್ಟ್ ಆಗಿದೆ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾವು ವಿಡಿಯೋ ಮುಖಾಂತರ ಅವ್ರು ಮಾತಾಡಿರೋದು ಕೂಡ ನಾವು ವಿಡಿಯೋ ಕ್ಲಿಪ್ಪಿಂಗ್ ನಾನು ಮಾತಾಡಿದ್ಮೇಲೆ ಬಂದೇ ಬರುತ್ತೆ, ಅದು ನೋಡಿ ಆಮೇಲೆ ಬರುತ್ತೆ. ಸ್ನೇಹಿತರೆ, ನಾನ್ ಹೇಳ್ತಾ ಇರೋದು ಇಲ್ಲಿ ಯಾರ ಸ್ವತ್ತದ್ದು ಅಲ್ಲ, ಇಲ್ಲಿ ನಾವೇ ರಾಜ್ಯರು, ನಾವೇ ಎಲ್ಲ ಇರುವುದರಿಂದ ಆ ಪವರ್ ಅನ್ನ ಕೊಟ್ಟಿರೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಅದನ್ನ ನಾವು ಬಳಸ್ಕೋಬೇಕು. ಸ್ನೇಹಿತರೆ, ಇದನ್ನ ಯಾಕೆ ನಾನು ಇಷ್ಟೊಂದು ಎಕ್ಸ್ಪ್ಲೇನ್ ಆಗಿ ಅಥವಾ ಎಷ್ಟೊಂದು ವಿಚಾರವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನು ಯಮಕನಮರಡಿ ಮತಕ್ಷೇತ್ರದಲ್ಲಿ ಒಂದು ಖಾಸಗಿಯ ಕಾರ್ಯಕ್ರಮದಲ್ಲಿ ರಮೇಶ್ ಕತ್ತಿ ಅವರು ನೇರವಾಗಿನೇ ವಾಗ್ದಾಳಿಯನ್ನ ಮಾಡಿರುವಂತ ವಿಚಾರ. ನೇರವಾಗಿನೇ ಆ ವಾಗ್ದಾಳಿ ಏನ್ ಮಾಡಿದ್ರು, ನಾವು ಮೊದಲು ಮನೆ ಗೆದ್ದು ಮಾರು ಗೆಲ್ಲಬೇಕು ಅನ್ನೋ ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮನೆ ಗೆದ್ದು ಮಾರು ಗೆಲ್ಲಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಅಂದ್ರೆ ನಾವು ಗ್ರಾಮ ಪಂಚಾಯತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು, ಜಿಲ್ಲಾ ಪಂಚಾಯತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು, ತಾಲೂಕ್ ಪಂಚಾಯತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು ಅನ್ನೋ ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರಣ ಅದು ಯಾವ ಅಪಕ್ಷ ಭೇದ ಭಾವ ಬೇಡ. ಆದ್ರೆ ಅಲ್ಲಿ ಮಾತನಾಡಿರೋದು ಅವರು ಪಕ್ಷಕ್ಕೋಸ್ಕರ, ಇನ್ನೊಬ್ಬ ರಾಜಕಾರಣಿಗೋಸ್ಕರ ಮಾತಾಡಿದ್ದಾರೆ. ಆದ್ರೆ ಅವರು ಹೇಳಿರುವುದು ಸತ್ಯ. ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಯಲ್ಲಿ ಸಾಮಾನ್ಯರು, ಬಡವರು ಒಗ್ಗಟ್ಟಾದ್ರೆ ಖಂಡಿತವಾಗ್ಲೂ ಅದು ನಾವೇ MLA ಆಗ್ಬೋದು ಅನ್ನೋ ನಿಮ್ ಮನಸ್ಥಿತಿ ಬರ್ತದೆ. ಸ್ನೇಹಿತರೆ, ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ರಾಜಕೀಯ ತಮಗೆ ಅರಿವಾಗ್ಬೇಕು. ಇವತ್ತು MLA, MP, ಮಂತ್ರಿಗಳು ಇವತ್ತು ಸಾರ್ವಜನಿಕರ ಮುಂದೆ ಬಂದು ಈ ತಿರಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ? ನಿಜವಾಗ್ಲೂ ಇದು ಬಹಳ ಬೇಜಾರಿನ ಸಂಗತಿ. ಬೇಜಾರಾಗತ್ತೆ, ಇದು ನಿಜವಾಗ್ಲೂ ಬೇಜಾರಾಗತ್ತೆ. ಯಾಕೆಂದ್ರೆ ಕಾಲಿಗೆ ಅಂಟಿರುವಂತ ಮುಳ್ಳು, ಅಂದ್ರೆ ಕಾಲಿಗೆ ಅಂಟಿರುವಂತ ನೆಗ್ಗಿನ ಮುಳ್ಳನ್ನ ನಾವೆಲ್ಲರೂ ಸೇರಿ ತೆಗಿಬೇಕು. ಆ ಸೇರಿ ತೆಗಿಬೇಕು ಅನ್ನೋ ಅರ್ಥ ಏನಂದ್ರೆ, ನಾವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯನ್ನ ಗೆಲ್ಲಬೇಕು ಅನ್ನೋದು. ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಆ ಟಾಂಗ್ ಕೊಟ್ಟಿರುವಂತದ್ದು ರಮೇಶ್ ಕತ್ತಿ. ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ ತಮ್ಗೆ. ಮತ್ತೆ ತಿರುಗಿ ಆ ಟಾಂಗ್ ಕೊಟ್ಟಿರುವಂತವ್ರು ರಮೇಶ್ ಕತ್ತಿ. ಇದು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ? ಮತ್ತೆ ಇದು ಕಾರ್ಯಕರ್ತರ ನಡುವೆ ಗಲಭೆ ಹೇಳುತ್ತಾ ಅಥವಾ ಬೇರೆ ಒಂದು ವಿಚಾರ ಸೃಷ್ಟಿಯಾಗತ್ತಾ ಅಥವಾ ಬೇರೆ ಒಂದು ಉಂಟಾಗತ್ತಾ ಅನ್ನೋದು ಬಹಳ ಒಂದು ವಿಶೇಷವಾದದ್ದು. ಯಾಕೆಂದ್ರೆ ಈ ರೀತಿಯಾಗಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇರುವಂತವ್ರು ರಮೇಶ್ ಕತ್ತಿ ಅವರಾಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವ್ರು ಯಾವತ್ತು ಬೀದಿಗೆ ಬಂದು ಯಾವತ್ತು ಬಡದಾಟ ಮಾಡಿಲ್ಲ. ಆದ್ರೆ ಕಾರ್ಯಕರ್ತರೇ ಇವತ್ತು ಕೇಸ್ಗಳು ಹಾಕೊಂಡು ಮನೆಯಲ್ಲಿ ಕುತ್ಕೊಂಡು ಅಥವಾ ಇವತ್ತು ಏನೇ ಮಾಡಿದ್ರು ಕಾರ್ಯಕರ್ತರ ಮೇಲೆ ಪ್ರಾಬ್ಲಮ್ ಆಗ್ತಾರೆ. ಆದ್ರೆ ಕಾರ್ಯಕರ್ತರು ಯಾವತ್ತು MLA ಆಗಿಲ್ಲ, MP ಗಳು ಆಗ್ತಾ ಇಲ್ಲ, ಬಹಳ ದೊಡ್ಡ ಲೀಡರ್ ಕೂಡ ಆಗ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿ ಈ ರಾಜಕಾರಣದಲ್ಲಿ ಬಂದಿದೆ. ದಯವಿಟ್ಟು ತಾವು ಯಾರಿಗೆ ವೋಟ್ ಹಾಕ್ಬೇಕು, ಯಾವುದೇ ಎಲೆಕ್ಷನ್ ಇರ್ಲಿ, ಅದು ಗ್ರಾಮ ಪಂಚಾಯತ್ ಇರ್ಲಿ, ತಾಲೂಕ್ ಪಂಚಾಯತ್ ಇರ್ಲಿ, ಯಾವುದೇ ಒಂದಾಗಿರ್ಲಿ, ಆದ್ರೂ ಸಹ ತಾವು ಆಯ್ಕೆ ಮಾಡುವ ಪ್ರತಿನಿಧಿ ನಿಮ್ಮನ್ನ ಕಾವಲು ಆಗಿರ್ಬೇಕು. ಅಂತ ಪ್ರತಿನಿಧಿಯನ್ನ ತಾವುಗಳ ಆಯ್ಕೆ ಮಾಡಬೇಕು. ಯಾಕೆಂದ್ರೆ ಇವಾಗ್ಲೇ ನಾವು ಮನೆ ಗೆದ್ದು ಮಾರು ಗೆಲ್ಲುವ ಅನ್ನುವ ಅರ್ಥ ಏನಂದ್ರೆ, ಬೇರೆ ರೀತಿ ಹೋಗ್ಬೋದು, ಬೇರೆ ರೀತಿ ಆಗ್ಬೋದು. ಅದು ಒಳ್ಳೆ ಉದ್ದೇಶನ ಆಗಿರ್ಬೋದು ಅಥವಾ ಇನ್ನೇನೋ ಉದ್ದೇಶಗಳು ಆಗಿರ್ಬೋದು. ಆದ್ರೆ ಎಲ್ಲೋ ಒಂದು ಕಡೆ
ಈ ರೀತಿಯಾಗಿ ಮತ್ತೆ ಒಂದು ಸತೀಶ್ ಜಾರಕಿಹೊಳಿ ಅವರ ಎಮಕನಮರಡಿಯಲ್ಲಿ ಮತ್ತೆ ಏನಾದ್ರೂ ಆ ಕಾರ್ಯಕರ್ತರ ಗಲಭೆ ಹೇಳುವಂತ ಅವಕಾಶಗಳು ಆಗುತ್ತಾ, ಅಥವಾ ಏನಾದ್ರೂ ಇಲ್ಲೇ ಸ್ಟಾಫ್ ಆಗುತ್ತಾ? ಯಾಕಂದ್ರೆ ದಿನನಿತ್ಯ ಎಲ್ಲೋ ಒಂದ್ ಕಡೆ ಸಮಾಧಾನಕರವಾಗಿರುವ ಸಮಯದಲ್ಲಿನೂ ಕೂಡ ಈ ರೀತಿ ಪ್ರಾಬ್ಲಮ್ಗಳು ಉಂಟಾಗುವಂತ ಚರ್ಚೆಗಳು ಉಂಟಾಗ್ತಾ ಇದೆ. ಈಗ ಮತ್ತೆ ನೇರವಾಗಿ ರಮೇಶ್ ಕತ್ತಿ ಅವರು ವಾಗ್ದಾಳಿ ಮಾಡಿದ್ದಾರೆ ಅಂದ್ರೆ ಅದು ಮುಂದೇನಾಗುತ್ತೆ ಗೊತ್ತಿಲ್ಲ. ಆಮೇಲೆ ನಂತರದಲ್ಲಿ ಏನು ಸಚಿವರಾದಂತ ಸತೀಶ್ ಜಾರಕಿಹೊಳಿ ಏನಾದ್ರೂ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರ, ಅಥವಾ ಮುಂದೇನಾದ್ರೂ ಹೋಗುತ್ತಾ, ಅಥವಾ ಅದಕ್ಕೇನಾದ್ರೂ ತಿರುಗಿ ಟಾಂಗ್ ಕೊಡ್ತಾರ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಆ ಬ್ಯಾಂಕಿನ ಎಲೆಕ್ಷನ್ ಗಳಾಗಿರ್ಬೋದು, ಅಲ್ಲಿ ಕೂಡ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸಿರುವಂತದ್ದಾಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಆದ್ರೂ ಕೂಡ ಅದನ್ನು ಮೀರಿನೂ ಇವತ್ತು ಏನು ರಮೇಶ್ ಕತ್ತಿ ಅವರು ಮಾತನಾಡಿರುವಂತದ್ದು, ನೇರವಾಗಿ ವಾಗ್ದಾಳಿ ಮಾಡಿರುವಂತ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ. ಸೊ ಅದು ಏನಾಗುತ್ತೆ ಕಾದು ನೋಡೋಣ ಸ್ನೇಹಿತರೆ, ಮುಂದೇನು ಬರುತ್ತೆ ಅನ್ನೋದು. ಸೊ ರಮೇಶ್ ಕತ್ತಿ ಅವರು ಏನ್ ಮಾತಾಡಿದರೆ ನೋಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ ಜಿಕೆ ಮಂಜುನಾಥ್, ನಮಸ್ಕಾರ. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ತಾಲೂಕಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಅವೆಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಒಳಗೆ ಹೊಂದಿಸಿ, ನಮ್ಮಲ್ಲಿ ಹಳಿ ದ್ವೇಷಗಳನ್ನು ಹಾಕಿ, ನಮ್ಮ ಮನಸ್ಸನ್ನ ಕಲಕ ನೀರ್ದಾಗ ಮಾಡಿ, ನಮ್ಮಲ್ಲಿ ಬೆಂಕಿ ಹಚ್ಚುವ ಮುಖಾಂತರ ನಮ್ಮಲ್ಲಿ ಒಳಗೆ ಮಾಡಿ ನಮ್ಮ ವಿರುದ್ಧ ಇನ್ನೊಬ್ಬನ, ಅವನ ವಿರುದ್ಧ ಮತ್ತೊಬ್ಬನ ನಿಲ್ಲಿಸುವಂತ ಪ್ರಯತ್ನ ಆಗ್ತದೆ. ಅದಕ್ಕೆ ದಯಮಾಡಿ ನಾನು ಇವತ್ತು ಪರಗಡಿ ಗ್ರಾಮದ ಎಲ್ಲಾ ಗುರುಹಿರಿಯರಲ್ಲಿ, ಎಲ್ಲಾ ಮತದಾರರಲ್ಲಿ, ಎಲ್ಲಾ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗ್ರಾಮದ ಹಿರಿಯರು ಒಂದು ದಿವಸ ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು, ತಾಲೂಕಾ ಪಂಚಾಯತ್ ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು. ಗ್ರಾಮದ ಹಿರಿಯರು ಏನ್ ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವು ನೀವೆಲ್ಲ ಭಕ್ತರಾದ್ರೆ ಮಾತ್ರ ಈ ಭಾಗದ ಶಾಸಕರನ್ನು ಬದಲು ಮಾಡಲಿಕ್ಕೆ ಶಕ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಮೊದಲು ನಾವು ಗ್ರಾಮ ಪಂಚಾಯತಿಗೆ ಮನೆಗೆತ್ತು ಮಾರುಗೆಲ್ಲು, ಹಿರಿಯರು ಹೇಳ್ತಾರೆ ಮನೆಗೆತ್ತು ಮಾರುಗೆಲ್ಲು ಅನ್ನೋ ದೃಷ್ಟಿಯಲ್ಲಿ ಇವತ್ತು ದಿವಸ ಗ್ರಾಮ ಪಂಚಾಯತಿ ಗೆಲ್ಲಬೇಕು, ತಾಲೂಕಾ ಪಂಚಾಯತಿ ಗೆಲ್ಲಬೇಕು, ಅದ ನಂತರ ಇವತ್ತು ದಿವಸ ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು.